ಸಾಕಾಗಿದೆ. ಏನಿದೆ ಹೇಳಿ ಪ್ರಿಯರೇ? ಆಟಗಳಲ್ಲಿ ಏನು ಕಲಿತೀವಿ? ಡ್ಯಾನ್ಸ್ಗಳು ಏನು ಕಲಿತೀವಿ? ಏನಿಲ್ಲ ರೀ. ಪ್ರಪಂಚ ದೇಶದಲ್ಲಿ ಎಷ್ಟೋ ಮತ್ತು ಕಾರ್ಯಕ್ರಮಗಳು ನಡೀತಾ ಇದೆ ರೀ. ಆದರೆ ಏನಾದರೂ ದೈವತ್ವವನ್ನು, ದೇವರ ಜ್ಞಾನವನ್ನು ಕಲಿತಾ ಇದೀವಿ ಅಂದರೆ ಏನೂ ಇಲ್ಲ ರೀ. ಆದರೆ ದೈವತ್ವವನ್ನು ಕಲಿಬೇಕಾಗಿದೆ ನಾವೆಲ್ಲರೂ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ಬೇಗ ಮುಗಿಸ್ತೀನಿ ಬೇಗನೆ ಮುಗಿಸ್ತೀನಿ, ಇನ್ನೊಂದು 15-20 ನಿಮಿಷದಲ್ಲಿ ಮುಗಿಸ್ತೀನಿ, ಸ್ವಲ್ಪ ತಾಳ್ಮಿಂದಿರಿ. ಸಮಯ ಹೇಳಿದ್ದೀನಿ, ಆ ಸಮಯದ ಪ್ರಕಾರನೇ ನಾನು ಮಾತಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ 7ನೇ ವಚನ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಿಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಮತ್ತೊಂದು ಸರಿ ಓದ್ತೀನಿ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಏನ್ರಿ, ನೀತಿವಂತರ ಒಳ್ಳೆಯವ್ರಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋದಕ್ಕೆ ಮುಂದೆ ಬರ್ತಾರೆ. ಯಾರೋ ಲಕ್ಷಕ್ಕೊಬ್ಬರು ನೀತಿವಂತರಿದ್ದಾರೆ ಅಂದ್ಕೊಳ್ಳಿ, ಒಳ್ಳೆಯ ಮನುಷ್ಯನಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾರೋ ಒಬ್ಬರು ಬರ್ತಾರೆ, ಲಕ್ಷಕ್ಕೊಬ್ಬರು, 1000ಕ್ಕೊಬ್ಬರು. ಪಾಪಿಗಳಿಗೋಸ್ಕರ ಪ್ರಾಣ ಕೊಡುವಂಥ ವ್ಯಕ್ತಿ ಯಾರಿದ್ದಾರೆ? ಪಾಪಿಗಳಿಗೋಸ್ಕರ ಏನ್ರಿ, ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋರು ಬರ್ಬೋದು, ಒಂದು ವೇಳೆ ಬಂದರೆ ಬರಬಹುದು, ಅದು ಕೂಡ ಗ್ಯಾರಂಟಿ ಇಲ್ಲ ಏನ್ರಿ. ಒಬ್ಬ ನೀತಿವಂತನಿದ್ದಾನೆ ಪ್ರಿಯರೇ, ಆ ನೀತಿವಂತನಿಗೆ ಕಿಡ್ನಿ ಫೇಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಯಾರಾದರೂ ಬಂದರೆ ಯಾರಾದರೂ ಒಬ್ಬರು ಬರ್ಬೋದು, ಅದು ಕೂಡ ಹಣದ ಆಸೆಯಿಂದ ಬರ್ತಾರೆ. ನೀತಿವಂತನಿಗೆ ಯಾರಾದರೂ ಪ್ರಾಣ ತ್ಯಾಗ ಮಾಡೋರು ಬಹಳ ಕಡಿಮೆ. ಆದರೆ ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದಿದ್ದಾನಂತ ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದಿದ್ದಾನೋ ಇಲ್ಲಿ ಅದ್ಭುತವಾದಂಥ ಮಾತು ನೋಡ್ತಾ ಇದ್ದೀವಿ ಏನ್ರಿ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿ ಈಗ ನಾವು ಆತನ ರಕ್ತದಿಂದ ಇರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಅಂದರೆ ನಾವೆಲ್ಲರೂ ಪಾಪಾತ್ಮರಂದರೆ ದೇವರ ಆಜ್ಞೆಯನ್ನು ಮೀರಿ ಬದುಕುವುದೇ ಪಾಪ ರೀ. ದೇವರ ಆಜ್ಞೆ, ದೇವರು ಭೂಮಿ ಮೇಲೆ ಆಜ್ಞೆ ಕೊಟ್ಟು ಕಳಿಸಿದ್ದಾನೆ ತಾಯಿಯ ಗರ್ಭದಲ್ಲಿ. ಇಷ್ಟು ಕಾಲ ಜೀವಿಸಬೇಕಂತ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಬರೆದು ಕಳಿಸ್ಕೊಟ್ಟಿದ್ದಾನೆ ಭೂಲೋಕದಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ, ದೇವರ ನೀತಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಆದರೆ ಮನುಷ್ಯನು ಹುಟ್ಟಿದಂದಿನಿಂದ ಮೋಸ ವ್ಯಾಮೋಹದಲ್ಲಿ ಬಿದ್ದು ಸಾಯ್ತಾ ಇದ್ದಾನೆ. ಮನುಷ್ಯ ತುಟಿಗಳಿಂದ ಹೊಲಸು ಮಾತುಗಳು, ಕಣ್ಣಿನ ಮೂಲಕ ದುರಾಲೋಚನೆ, ಎಲ್ಲ ನೋಡಿ ಎಲ್ಲ ಬೇಕು ಅಂತ ದುರಾಲೋಚನೆ ಹುಟ್ಟಿಸ್ಕೊಂಡು, ಕೋರಿಕೆಗಳನ್ನು ಹುಟ್ಟಿಸ್ಕೊಂಡು, ಮೈ ತುಂಬ ಹೊಲಸು ಮಾಡಿಕೊಂಡು ಪಾಪ ಮಾಡಿ ದೇವರಿಂದ ದೂರವಾಗಿದ್ದಾನೆ ಮನುಷ್ಯ. ಆದ್ದರಿಂದ ಪಾಪಾತ್ಮರಿಗೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದಾರಂತೆ? ನೀತಿವಂತನಾಗಿರುವಂಥ ಪರಿಶುದ್ಧನಾಗಿರುವಂಥ ಯೇಸು ಕ್ರಿಸ್ತನ ಪ್ರಾಣ ಕೊಟ್ಟಿದ್ದಾನಂತೆ. ಯೇಸು ಕ್ರಿಸ್ತನ ಪ್ರಾಣ ಯಾಕೆ ಗೊತ್ತಾ? ನಮ್ಮೆಲ್ಲರನ್ನು ಕಾಪಾಡಿ ಆ ತಂದೆಯಾದ ದೇವರಿಗೆ ಒಪ್ಪಿಸೋದಕ್ಕೆ, ಆ ತಂದೆಯಾದ ದೇವರಿಗೆ ಒಪ್ಪಿಸೋದಕ್ಕೆ. ಅದು ಬಿಟ್ಟರೆ ಮತ್ತೆ ಬೇರೆ ಉದ್ದೇಶ ಅಲ್ಲ ರೀ. ನಾವೆಲ್ಲರೂ ದೇವರ ಮಕ್ಕಳಾಗಿರುವಂಥ ನಾವು ದೇವರನ್ನ ಬಿಟ್ಟು ದೇವರನ್ನ ದೂರ ಮಾಡಿಕೊಂಡು ಪಾಪದಲ್ಲಿದ್ದೀವಿ. ಅದಕ್ಕೋಸ್ಕರ ಸುಮಾರು 2000 ವರ್ಷಗಳ ಹಿಂದೆ ಬಂದು ಮಹಾಜ್ಞಾನದ ಸಂಗತಿಗಳನ್ನು ಹೇಳಿ ಸರ್ವಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಆತನು. ಏನ್ರಿ, ಪಾಪಿಗಳಿಗೋಸ್ಕರ ಯಾರಾದರೂ ತ್ಯಾಗ ಮಾಡ್ತಾರೆ? ಪಾಪಾತ್ಮರಿಗೋಸ್ಕರ ಯಾರಾದರೂ ಬರ್ತಾರಾ? ಏನ್ರಿ, ಒಬ್ಬ ಅಣ್ಣ ತಮ್ಮನಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧನಾಗಿದ್ದಾನ? ಒಬ್ಬ ಅಣ್ಣ ಭೂಮಿಯ ಮೇಲೆ ಒಂದು ಕುಟುಂಬದಲ್ಲಿ ಒಬ್ಬ ಅಣ್ಣ ತಮ್ಮನಿಗೋಸ್ಕರ ಪ್ರಾಣ ಕೊಡ್ತಾರ? ಒಬ್ಬ ಮಕ್ಕಳು ತಂಗಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧರಾಗಿದ್ದಾರ? ಒಬ್ಬ ತಂದೆ ಮಕ್ಕಳಿಗೋಸ್ಕರ ಪ್ರಾಣ ಕೊಡ್ತಾರ? ಇಲ್ಲ ರೀ. ಯಾರು ಸ್ವಾರ್ಥ ಅವ್ರದ್ದು.
ಆದರೆ ಸ್ವಾರ್ಥ ಇಲ್ಲದಂಥ ದೇವರು, ಸ್ವಾರ್ಥ ಇಲ್ಲದಂಥ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ಪಾಪಿಗಳಾಗಿರುವಂಥ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆಂದರೆ, ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾನಂತಂದರೆ ಒಂದು ಸರಿ ಆಲೋಚನೆ ಮಾಡಿ. ಯಾಕೆ ಗೊತ್ತಾ? ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೆ, ಆ ದೇವರಿಗೆ ಒಪ್ಪಿಸೋದಕ್ಕೆ, ಆ ದೇವರ ಪ್ರೀತಿಯನ್ನು ತೋರಿಸೋದಕ್ಕೆ. ಗೊತ್ತಾ? ದೇವರ ಪ್ರೀತಿಯನ್ನು ನೋಡಿ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ. ಯೋಹಾನನು ಬರೆದ ಸುವಾರ್ತೆ 4:34. ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ದೇವರ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ನೋಡಿದ್ರ? ದೇವರ ಇಷ್ಟವನ್ನು ನೆರವೇರಿಸ್ಬೇಕು ನಾನು. ದೇವರ ಇಷ್ಟ ಏನಿಷ್ಟ? ಅದು ದೇವ್ರಿಗಿಷ್ಟ ಏನು? ಭೂಮಿ ಮೇಲೆ ಹುಟ್ಟಿರುವಂಥ ಮಾನವರು ದೇವ್ರಿಗಿಷ್ಟ. ನೀವಂದರೆ ದೇವ್ರಿಗಿಷ್ಟ. ನಾವೆಲ್ಲರೂ ದೇವರಿಗೆ ಇಷ್ಟ. ನಾವು ದೇವ್ರಿಗೆ ಇಷ್ಟವಾಗಿದ್ದೀವಿ. ದೇವರಿಗೆ ಇಷ್ಟವಾಗಿರುವಂಥ ನಮ್ಮನ್ನು ದೇವ್ರಿಗೆ ಒಪ್ಪಿಸೋದಕ್ಕೆ, ದೇವರ ಮಾರ್ಗದಲ್ಲಿ ನಡೆಸೋದಕ್ಕೆ ನಮಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನಂತೆ. ದೇವರ ಇಷ್ಟವನ್ನು ನೆರವೇರಿಸುವಂಥದ್ದೇ ನನಗೆ ಆಹಾರವಾಗಿದೆ. ನನಗೆ ಆಹಾರ. ಗೊತ್ತಾ? ಏನ್ರೆ ಆತನನ್ನು ನೋಡಿ ನಾವು ಕಲಿಬೇಕಾಗಿದೆ ರೀ. ಆತನನ್ನು ನೋಡಿ, ಯೇಸು ಕ್ರಿಸ್ತನ ನೋಡಿ. ಎಲ್ಲರಿಗೆ ಒಳ್ಳೇದು ಮಾಡಿದ್ದಾನೆ, ಎಲ್ಲರಿಗೂ ಒಳ್ಳೆ ಮಾತುಗಳನ್ನು ಹೇಳಿದ್ದಾನೆ. ಒಂದು ಮಾತು ಅಂದ್ರೂ ಅನಿಸ್ಕೊಂಡಿದ್ದಾನೆ, ಒಂದು ಮಾತು ಬೈದರೂ ಬಯಸ್ಕೊಂಡಿದ್ದಾನೆ, ಹೊಡೆದ್ರು ಹೊಡಿಸ್ಕೊಂಡಿದ್ದಾನೆ, ಎಲ್ಲವನ್ನು ತಗ್ಗಿಸ್ಕೊಂಡಿದ್ದಾನೆ ಪ್ರೇರೆ. ಯಾರು? ಯೇಸು ಕ್ರಿಸ್ತನ್. ಯಾಕೆ ಗೊತ್ತಾ? ತಿಳಿಯಲಾರ್ದಂಥ ಮಾನವರು, ಈ ಲೋಕದಲ್ಲಿ ಪಾಪದ ವ್ಯಾಮೋಹದಲ್ಲಿ ಬಿದ್ದಿರುವಂಥ ಮಾನವರು, ಇವರು ಕೆಟ್ಟೋಗಿದ್ದಾರೆ, ದ್ರೋಹಿಗಳಾಗಿದ್ದಾರೆ, ಪಾಪದಲ್ಲಿ ಇದ್ದಾರೆ. ಇವರನ್ನು ಕಾಪಾಡಬೇಕು. ಇವರನ್ನು ಕಾಪಾಡೋದಕ್ಕೆ ಆತನು ಮಾಡಿರುವಂಥ ತ್ಯಾಗ ಏನ್ರಿ? ಆತನು ಮಾಡಿರುವಂಥ ತ್ಯಾಗ ಪ್ರಿಯರಾದ ದೇವರ ಮಕ್ಕಳಿರ. ಅದಕ್ಕೆ ಇಲ್ಲಿ ಹೇಳುವಂಥ ಮಾತು ಒಂದು ಸಾರಿ ನೋಡುವಾಗ, ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಆತನ ಕೆಲಸ ಏನು ಗೊತ್ತಾ ಪ್ರಿಯರೇ? ದೇವರ ಮಕ್ಕಳಾಗಿರುವಂಥ ನಾವು ದೇವರಿಗೆ ಒಪ್ಪಿಸುವಂಥದ್ದು. ನಮ್ಮನ್ನು ದೇವರ ಮಕ್ಕಳಾಗಿರುವಂಥ ನಮ್ಮನ್ನು ದೇವ್ರಿಗೆ ಒಪ್ಪಿಸಬೇಕು. ಯಾವ ರೀತಿ? ಪರಿಶುದ್ಧರನ್ನಾಗಿ ಒಪ್ಪಿಸಬೇಕು, ನೀತಿವಂತರನ್ನಾಗಿ ಒಪ್ಪಿಸಬೇಕು. ನೀತಿವಂತರನ್ನಾಗಿ ದೇವ್ರಿಗೆ ಒಪ್ಪಿಸಬೇಕು, ಪರಿಶುದ್ಧರನ್ನಾಗಿ ದೇವರು ಒಪ್ಪಿಸಬೇಕು. ಅದಕ್ಕೆ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿರುವಂಥ ವ್ಯಕ್ತಿ, ರಕ್ತವನ್ನು ಸುರಿಸಿರುವಂಥ ವ್ಯಕ್ತಿ, ಪರಿಶುದ್ಧನೂ ಆತನು, ನೀತಿವಂತನೂ ಆತನು. ನೀತಿವಂತನಾಗಿರುವಂಥ ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೆ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಗೊತ್ತಾ? ಅದು ದೇವರ ಇಷ್ಟವಂತೆ, ಅದು ದೇವರ ಚಿತ್ತವಂತೆ, ಅದು ದೇವರಿಗೆ ಆಹಾರವಂತೆ. ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವಂಥದ್ದು ದೇವರಿಗೆ ಆಹಾರವಾಗಿದೆಯಂತೆ. ದೇವರಿಗೆ ಆಹಾರವಾಗಿದೆಯಂತೆ. ಅದರಲ್ಲಿ ಪ್ರೀತಿ ಇದೆ, ಅದರಲ್ಲಿ ಸಂತೋಷ ಇದೆ, ಅದರಲ್ಲಿ ತ್ಯಾಗ ಇದೆ, ಅದರಲ್ಲಿ ಕರುಣೆ ಇದೆ. ಏನ್ರಿ? ಆತನಲ್ಲಿ ನೋಡಬೇಕು ಪ್ರೀತಿ ಅಂಥದ್ದು ಗೊತ್ತಾಗುತ್ತೆ, ಆತನಲ್ಲಿ ಕಾಣಬೇಕು ಪ್ರೀತಿ ಅಂಥದ್ದು ಕಂಡು ಬರುತ್ತೆ. ಕರುಣೆ, ದಯೆ, ಉಪಕಾರ, ಸಾಧುತ್ವ ಆತನಲ್ಲಿ ಕಂಡು ಬರುತ್ತೆ ರೀ. ಇನ್ನೊಂದು ಮಾತು, ಅದ್ಭುತವಾದಂಥ ಮಾತು ಹೇಳಿದ್ದಾನೆ ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನವನ್ನು ನೋಡಿ. ಎಷ್ಟು ಅದ್ಭುತವಾದಂಥ ಮಾತು ಹೇಳಿದ್ದಾನೆ ಗೊತ್ತಾ ಪ್ರಿಯರೇ? ನಾವು ಯಾರನ್ನ ಪ್ರೀತಿಸ್ತೀವಿ? ನಾವು ಎಲ್ಲರೂ ಕೂಡ ಯಾರನ್ನ ಪ್ರೀತಿಸ್ತೀವಿ? ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಅಂದರೆ ನಾವೆಲ್ಲರೂ ಯಾರನ್ನ ಪ್ರೀತಿಸ್ತೀವಿ ಅಂದರೆ ನಮ್ಮ ಬಂಧು ಮಿತ್ರರನ್ನು ಪ್ರೀತಿಸ್ತೀವಿ. ಹೌದಲ್ವಾ? ನಮ್ಮ ಬಂಧು ಬಳಗವನ್ನು ಪ್ರೀತಿಸ್ತೀವಿ. ಯಾರನ್ನು ಹೊರಗಡೆ ಇರುವಂಥವ್ರನ್ನ ಪ್ರೀತಿಸ್ತೀವಾ? ರೋಡಲ್ಲಿ ಹೋಗೋವರನ್ನು ಬರೋವರನ್ನು ಅವ್ರನ್ನ ಏನಾದರೂ ಪ್ರೀತಿಸ್ತೀವ ಪ್ರಿಯರೇ? ಅವನ ಪಾಡಿ ಅವಂದು, ಅವನ ಜೀವನ ಅವಂದು, ನನ್ನ ಜೀವನ ನಂದು, ನನ್ನ ಸುಖ ನಂದು, ಅವನ ಸುಖ ಅವಂದು. ಒಂದು ವೇಳೆ ಪ್ರೀತಿಸಿದರೆ ಯಾರನ್ನ ಪ್ರೀತಿಸಬೇಕು? ನಮ್ಮ ಬಂಧು ಬಳಗವನ್ನು ಪ್ರೀತಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ಹೇಳುವಂಥ ಮಾತೇನು ಗೊತ್ತಾ? ನೋಡಿ, ಎಂಥವ್ರನ್ನ ಪ್ರೀತಿಸ್ಬೇಕಂತ ಹೇಳಿದ್ದಾನೆ. ಯಾರು ಹೇಳಿದ್ದಾರೆ ಗೊತ್ತಾ? ಪ್ರಪಂಚ ದೇಶದಲ್ಲಿ ಯಾರು ಹೇಳಲಾರ್ದಂಥ ಮಾತು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತು ಹೇಳಿರುವಂಥ ಮಾತು. ನೋಡಿ ಆ ಮಾತು 44. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ, ಅಂದರೆ ಪರಮಾತ್ಮನಿಗೆ ಮಕ್ಕಳಾಗಿರುವಿರಿ. ಪರಮಾತ್ಮನಿಗೆ ಮಕ್ಕಳು ಯಾರನ್ನ ಪ್ರೀತಿಸಿದರೆ?
ಯಾರನ್ನು? ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವ್ರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ಪರಲೋಕದಲ್ಲಿರುವಂಥ ಆ ತಂದೆಯಾಗಿರುವಂಥ ಪರಮಾತ್ಮನ ಮಕ್ಕಳಾಗ್ತೀರಿ. ನೀವು ಆ ತಂದೆಯಾದ ದೇವರ ಮಕ್ಕಳಾಗಬೇಕು, ಆ ಸರ್ವೇಶ್ವರನ ಮಕ್ಕಳಾಗಬೇಕು ಅಂದುಕೊಂಡ್ರೆ ಏನು ಮಾಡಬೇಕಂತೆ? ನಿಮ್ಮ ವೈರಿಗಳನ್ನು, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಪ್ರೀತಿಸಿರಿ, ಪ್ರೀತಿ ತೋರಿಸಿರಿ. ನಿಮ್ಮ ವೈರಿಗಳು ಯಾರಾದರೂ ಇದ್ದಾರಾ? ನಿಮ್ಮ ಶತ್ರುಗಳು ಯಾರಾದರೂ ಇದ್ದಾರಾ? ಅಂಥವ್ರನ್ನ ಪ್ರೀತಿಸಿರಿ ಎನ್ನುವಂಥ ಮಾತನ್ನು ಎಲ್ಲಾದರೂ ನೋಡ್ತೀವಾ? ನಮ್ಮ ಬಂಧು ಬಳಗವನ್ನು ಪ್ರೀತಿಸಬೇಕು, ನಮ್ಮ ಕುಟುಂಬದವರನ್ನು ಪ್ರೀತಿಸಬೇಕು, ನಮ್ಮ ಕುಟುಂಬದವರಿಗೆ ಆಸ್ತಿ ಪಾಸ್ತಿಗಳನ್ನು ಮಾಡಬೇಕು ಅಂತ ನಮ್ಮ ಕುಟುಂಬವನ್ನುಗೋಸ್ಕರ ನಾವು ಹಾರಾಟ ಪಡ್ತಾ ಇದ್ದೀವಿ, ನಮ್ಮ ಕುಟುಂಬದಗೋಸ್ಕರ. ಆದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ನನ್ನ ಅಣ್ಣನು, ನನ್ನ ತಮ್ಮನು, ನನ್ನ ತಂಗಿ, ನನ್ನ ಹಕ್ಕಳು ಅಲ್ವಾ? ಸರ್ವ ಮಾನವರು ನನ್ನ ಅಣ್ಣನಲ್ವಾ? ನನ್ನ ಅಣ್ಣನು, ನನ್ನ ತಮ್ಮ, ನನ್ನ ತಂಗಿ, ನನ್ನ ಹಕ್ಕಳು ಎನ್ನುವಂಥ ಮಾತು ಯಾಕೆ ಬರ್ತಾ ಇಲ್ಲ? ಪರ ಸ್ತ್ರೀಯನ್ನು ನೋಡಿದ ನಂತರ ಆ ಸ್ತ್ರೀಯನ್ನು ಯಾವ ರೀತಿ ಕೆಡಿಸ್ಬೇಕು, ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ ರೀತಿ ಕಾಮವನ್ನು ತೀರಿಸ್ಕೊಳ್ಬೇಕು ಅಂತ ಒಬ್ಬ ಪರ ಸ್ತ್ರೀಗಳನ್ನು ನೋಡಿ ನಾವು ಕೆಟ್ಟ ಆಲೋಚನೆದಲ್ಲಿ ಹೋಗ್ತೀವಿ. ಇದು ಸರಿ ಅಲ್ಲ ಅಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಗೊತ್ತಾ ಪ್ರಿಯರೇ? ಅವಳು ನಿನ್ನ ತಂಗಿ, ಅವಳು ನಿನ್ನ ಅಕ್ಕ, ಅವಳು ನಿನ್ನ ತಾಯಿ, ನಿನ್ನ ತಂಗಿ ಥರ ನೋಡು, ನಿನ್ನ ಅಕ್ಕಳ ಥರ ನೋಡು. ಯಾಕೆ ವ್ಯಾಮೋಹದಲ್ಲಿ ನೋಡ್ತಾ ಇದ್ದೀಯಾ? ನಿನ್ನ ಅಕ್ಕಳಲ್ವಾ ಏನ್ರಿ? ಹೊರಗಡೆ ಪರಸ್ತ್ರೀಯನ್ನು ನೋಡಿ ಒಂದು ಸಾರಿ ಯಾವತ್ತಾದರೂ ನನ್ನ ಅಕ್ಕಳು ಇವಳಂತ ನೋಡಿದ್ದೀವ? ಯಾವತ್ತಾದರೂ ನನ್ನ ತಂಗಿ ಇವಳಂತ ನೋಡಿದ್ದೀವ? ಏನು ದುರ್ಬುದ್ಧಿರಿ, ದುಷ್ಟಬುದ್ಧಿರಿ, ಕೆಟ್ಟ ಆಲೋಚನೆ ಎಲ್ಲಿಂದ ಹುಟ್ಟುತ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಹೃದಯದಲ್ಲಿ, ಈ ಹೃದಯದಲ್ಲಿ ಒಳ್ಳೆ ಆಲೋಚನೆಗಳು ಇರಬೇಕು, ಒಳ್ಳೆ ಬುದ್ಧಿಗಳಿರಬೇಕು, ಭಕ್ತಿ ಇರಬೇಕಂತ ತಂದೆಯಾದ ದೇವರು ಕೋರಿಕೊಂಡಿರುವಾಗ, ಆ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನು ಬಂದು ಒಳ್ಳೆ ಮಾತುಗಳನ್ನು ಹೇಳುತ್ತಿರುವಾಗ ಯಾರಿಗೂ ಅರ್ಥ ಆಗ್ತಾ ಇಲ್ಲ ರೀ. ಕೊನೆಯದಾಗಿ ಕ್ರೈಸ್ತರಾಗಿರುವಂಥ ನಾವು ಕೂಡ ಕೆಟ್ಟು ಹೋಗ್ತಾ ಇದ್ದೀವಿ, ಭಕ್ತಿ ಕೆಡಿಸ್ಕೊಳ್ತಾ ಇದ್ದೀವಿ, ಭಕ್ತಿ ಹಾಳಾಗ್ತಾ ಇದೆ. ಕೊನೆ ದಿನಗಳಲ್ಲಿ ಇದ್ದೀವಿ. ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಈ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೆ ಇರುವ ಹಬೆಯಂತೆ ಇದ್ದೀರಂತ ಎಷ್ಟೋ ಸಾರಿ ದೇವರ ಭಕ್ತಾದಿಗಳ ಮೂಲಕ ಹೇಳಿರುವಾಗ ಯಾರು ಕೂಡ ಹಚ್ಕೊಳ್ತಾ ಇಲ್ಲ, ಯಾರು ಕೂಡ ತಿಳ್ಕೊಳ್ತಾ ಇಲ್ಲ. ಅದಕ್ಕೆ ತಿಳ್ಕೊಳ್ರಿ ಅಂತ ಎಷ್ಟೋ ಮಂದಿ ದೈವ ಸೇವಕರ ಮೂಲಕ ದೇವರು ಹೇಳಿದ್ದಾನೆ. ಪ್ರಿಯರೇ, ತಿಳ್ಕೊಳ್ರಿ, ಇವಾಗಲಾದರೂ ತಿಳ್ಕೊಳ್ಳಿ, ಕಾಲ ಮಿಂಚಿಲ್ಲ, ಇವಾಗಲಾದರೂ ತಿಳ್ಕೊಳ್ಳಿ. ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರೇ. ಯಾವತ್ತಾದರೂ ನಾವು ಆಲೋಚನೆ ಮಾಡಿದ್ದೀವೋ? ಒಂದು ತಂಗಿಯನ್ನು ನೋಡಿ, ನನ್ನ ತಂಗಿಗೆ ಏನು ಸುಂದರವಾಗಿದ್ದರೆ ಯಾವ ರೀತಿ ನಾನು ಕೋರಿಕೆ ತಿಳಿಸ್ಕೋಬೇಕು, ಹಬ್ಬ ಎಷ್ಟು ಅದ್ಭುತವಾಗಿದ್ದಾಳೆ ಸುಂದರಿ ಹುಡುಗಿ ಅಂತ ಹೇಳಿ ಆ ಹುಡುಗಿಯನ್ನು ಕುರಿತು ಹೊಲಸು ಮಾತುಗಳಿಂದ ಗೇಲಿ ಮಾಡ್ತಾ ಇರ್ತೀವಿ ಪ್ರಿಯರೇ. ಸರಿನಾ? ಒಂದು ವೇಳೆ ನಿನ್ನ ತಂಗಿಯನ್ನು ಹೊರಗಡೆ ಇರುವಂಥ ಮನುಷ್ಯನ ಆ ರೀತಿ ಅಂದರೆ ಸಹಿಸ್ಕೊಳ್ತೀಯಾ? ನಿನ್ನ ಮಕ್ಕಳನ್ನು ಹೊರಗಡೆ ಇರುವಂಥ ಮನುಷ್ಯನ ಆ ರೀತಿ ಅಂದರೆ ಸಹಿಸ್ಕೊಳ್ತೀಯಾ? ನಿನ್ನ ತಂಗಿ, ನಿನ್ನ ಮಕ್ಕಳನ್ನು ಯಾರಾದರೂ ಹೊರಗಡೆ ಇರುವಂಥ ಮನುಷ್ಯನು ಅಂದುಕೊಂಡ್ರೆ ನೀನು ಸಹಿಸ್ಕೊಳ್ತೀಯಾ? ನೀನೇ ಸಹಿಸ್ಕೊಳ್ಳದೆ ಇರುವಾಗ ಇನ್ನೊಬ್ಬ ತಂಗಿಯನ್ನು, ಇನ್ನೊಬ್ಬ ಮಕ್ಕಳನ್ನು ಕೆಟ್ಟ ಬುದ್ಧಿಯಿಂದ ನೋಡುವಂಥ ಬುದ್ಧಿ ಎಲ್ಲಿಂದ ಬಂತು? ದೇವರಿಂದ ಅಲ್ಲರಿಯದು, ಸೈತಾನನಿಂದ ಹುಟ್ಟಿರುವಂಥ ದುರ್ಬುದ್ಧಿ, ದುಷ್ಟಬುದ್ಧಿ, ಕೆಟ್ಟ ಬುದ್ಧಿ ನಮ್ಮ ಹೃದಯದಲ್ಲಿ ತುಂಬಿ ತುಳುಕ್ತಾ ಇದೆ ರೀ. ವ್ಯಾಮೋಹದಿಂದ, ಕಾಮದ ವ್ಯಾಮೋಹದಿಂದ ತುಂಬಿ ತುಳುಕುತ್ತಾ ಇದೆ. ಅದಕ್ಕೋಸ್ಕರ ಇದನ್ನೆಲ್ಲ ಸಾಯಿಸಬೇಕು ಅಂತಂದು 1ನೇ ಶತಮಾನದಲ್ಲಿ ಆ ಪ್ರಭು, ಆ ಯೇಸು ಕ್ರಿಸ್ತನು ಬಂದು ಏನ್ರಿ ಅಮಾಯಕರಿ, ಒಳ್ಳೆ ದೇವರು ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಎಷ್ಟು ಅದ್ಭುತವಾದಂಥ ಶಕ್ತಿ ಸ್ವರೂಪನ್ರಿ. ಯಾರಾದರೂ ಪ್ರಾಣ ಕೊಡ್ತಾರಾ? ಅಣ್ಣನಿಗೋಸ್ಕರ, ತಂಗಿಗೋಸ್ಕರ. ಏನು ಕೇಳಿದ್ದೀರಾ? ಅಂಥ ಒಳ್ಳೆ ಪ್ರಭುನ ತಿಳ್ಕೊಳ್ಳೋದಕ್ಕೆ ಇದು ಮತಕ್ಕೆ ಸಂಬಂಧಪಟ್ಟಿದೆಯಾ? ಮತ ತಗೊಂಡು ಏನು ಮಾಡ್ತಾರೆ? ನಿನ್ನ ಕುಲ ಯಾರಿಗೆ ಬೇಕು? ನಿನ್ನ ಜಾತಿ ಯಾರಿಗೆ ಬೇಕು? ನಿನ್ನ ಮನಸ್ಸು ಬೇಕು. ನಿನ್ನ ಮನಸ್ಸು. ಕುಲ ಬೇಕಾಗಿಲ್ಲ ದೇವರಿಗೆ, ಮತ ಬೇಕಾಗಿಲ್ಲ ರೀ, ನಿನ್ನ ಹೃದಯ ಬೇಕು. ಸಿದ್ಧರಾಗಿದ್ದೀರಾ ಕೊಡೋದಕ್ಕೆ? ಕೊಡ್ತಿರೋ ಬಿಡ್ತಿರೋ ನಿಮ್ಮಿಷ್ಟ ರೀ. ಆ ತಂದೆಗೆ ನಾನು ಹೃದಯ ಕೊಟ್ಟಿದ್ದೀನಿ, ನನ್ನ ಹೃದಯದಲ್ಲಿ ತಂದೆ ಇದ್ದಾನೆ, ಆತನ ಮಾತು, ಆತನ ನೋವನ್ನು ನಾನು ಹೇಳ್ತಾ ಇದ್ದೀನಿ. ನಿನ್ನ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಪ್ರೀತಿಸ್ತೀವಾ? ಏನು ಮನೆಯಲ್ಲಿ ಒಬ್ಬ ಅಣ್ಣನ ಒಂದು ಮಾತಂದ್ರೆ ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ ರೀ. ಮನೆಯಲ್ಲಿ ರೀ ಒಬ್ಬ ಅಣ್ಣನು ತಮ್ಮನಿಗೆ ಒಂದು ಮಾತಂದರೆ ಹುರಿದೋಗ್ತಾನೆ. ನನಗಂತೀಯ? ಒಬ್ಬ ತಾಯಿ ಮಗನಿಗೆ ಅಂದರೆ ಹುರಿದೋಗ್ತಾನೆ. ನನಗಂತೀಯ? ತಾಯಿ ಮಾತು ಮಗನ ಕೇಳಲ್ಲ, ಮಗನ ಮಾತು ತಾಯಿ ಕೇಳಲ್ಲ.
ಮಕ್ಕಳ ಮಾತು ತಂದೆ ತಾಯಂದ್ರೆ ಕೇಳಲ್ಲ, ಅಣ್ಣನೂ ಕೇಳಲ್ಲ, ತಮ್ಮನೂ ಕೇಳಲ್ಲ. ಶತ್ರುಗಳನ್ನು ಪ್ರೀತಿಸುವಂಥ ಮನಸ್ಸಿದೆಯಾ? ಇದೆಯಾ? ಇರುವಂಥವನೇ ಶ್ರೇಷ್ಠ ಮನುಷ್ಯನು, ನಿಜವಾದ ಮನುಷ್ಯ, ನಿಜವಾದ ಮಗನು ದೇವರಿಗೆ. ನಿಜವಾದ ಮಗನು ಮಗಳು. ಒಂದು ಮಾತು ಮನೆಯಲ್ಲಿ ಗಂಡನಾಗಲಿ ಹೆಣ್ರಿ ಯಾರಾದರೂ ಒಂದು ವೇಳೆ ಸ್ತ್ರೀಯರಿಗೆ ಅಂದರೂ ಕೂಡ ಪ್ರೀತಿಸ್ಬೇಕಂತೆ ಪ್ರಿಯರೇ. ಅಂಥ ಪ್ರೀತಿ ಇದ್ದವರೇ ದೇವರ ಮಕ್ಕಳು ಏನ್ರಿ? ಒಂದು ಸರಿ ಆಲೋಚನೆ ಮಾಡಿ. ಅದು ತೋರಿಸಿದ್ರು ಒಳ್ಳೇದಾ ಕೆಟ್ಟದ ರೀ? ಹೊಡೆದಾಡ್ಕೊಂಡು ಸಾಯೋದು ಒಳ್ಳೇದಾ, ಅಥವಾ ಎಲ್ಲರನ್ನ ಪ್ರೀತಿಸಿ ಒಂದು ತುತ್ತು ಇನ್ನೊಬ್ರಿಗೆ ಒಂದು ತುತ್ತು ಹಾಕಿ ಜೀವಿಸೋದು ಶ್ರೇಷ್ಠನಾ? ಯಾವ್ದು ಶ್ರೇಷ್ಠ ಹೇಳಿ ಪ್ರಿಯರೇ? ನಮ್ಮಲ್ಲಿರುವಂಥದ್ದು ಒಂದು ತುತ್ತು ಅನ್ನ ಹಾಕಿ ಇನ್ನೊಬ್ರಿಗೆ ಊಟ ಕೊಟ್ಟು ನಾವು ಊಟ ಮಾಡೋದು ಶ್ರೇಷ್ಠನಾ? ಅಥವಾ ಎಲ್ಲರನ್ನ ದೋಚ್ಕೊಂಡು ನಮ್ಮ ಸುಖ ನಾವು ನೋಡ್ಕೊಳ್ಳೋದು ಶ್ರೇಷ್ಠನೇ? ಯಾವುದು ಶ್ರೇಷ್ಠ? ನಿಜವಾದ ಶ್ರೇಷ್ಠ ಯಾವುದು ಗೊತ್ತಾ ಪ್ರಿಯರೇ? ನಮ್ಮಲ್ಲಿರುವಂಥ ಒಂದು ತುತ್ತನ್ನು ಇನ್ನೊಬ್ಬರಿಗೆ ಒಂದು ಬಡವರಿಗೆ ಒಂದು ತುತ್ತು ಹಾಕಿ ನಾವು ಊಟ ಮಾಡೋದು ಶ್ರೇಷ್ಠ. ಅದು ಕಲಿಬೇಕಾಗಿದೆ ನಾವೆಲ್ಲರೂ, ಮನುಷ್ಯರೆಲ್ಲರೂ ಕೂಡ ಅದು ಕಲಿಬೇಕಾಗಿದೆ. ಪ್ರತಿ ಮನುಷ್ಯರು ಇವತ್ತು ಪ್ರಪಂಚ ದೇಶದಲ್ಲಿ ದೋಚ್ಕೊಳ್ತಾ ಇದ್ದಾರೆ. ಪ್ರಪಂಚ ದೇಶದಲ್ಲಿ ನಾಯಕರು, ಹಿರಿಯರು, ದೊಡ್ಡ ದೊಡ್ಡ ಪಂಡಿತರಂತ ಹೇಳ್ಕೊಳ್ಳೋರು, ಅಧಿಕಾರಿಗಳಂತ ಹೇಳಿಕೊಂಡು ಪ್ರಪಂಚ ದೇಶದಲ್ಲಿ ದೋಚಿಕೊಳ್ಳುವಂಥ ನಾಯಕರಿದ್ದಾರೆ. ಅಮಾಯಕರನ್ನ ಹೆಸರನ್ನು ಹೇಳಿಕೊಂಡು, ಬಡವರ ಹೆಸರನ್ನೇ ಹೇಳಿಕೊಂಡು ದೋಚಿಕೊಳ್ಳುವಂಥ ದುಷ್ಟರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಯಾರು ಕೇಳೋರಿದ್ದಾರೆ? ಕೇಳುವಂಥ ನೀತಿವಂತರು ಯಾರಿದ್ದಾರೆ? ಇಲ್ಲ ರೀ. ಬಡವರು ಇನ್ನೂ ಬಡವರಾಗಿ ಸತ್ತೋಗ್ತಾ ಇದ್ದಾರೆ ಪ್ರಿಯರೇ. ಊಟ ಇಲ್ಲದೆ, ಸರಿಯಾದ ನೀರಿಲ್ಲದೆ, ಸರಿಯಾದ ಆಹಾರ ಇಲ್ಲದೆ, ಸರಿಯಾದ ಔಷಧಿ ಇಲ್ಲದೆ ಎಷ್ಟೋ ಮಂದಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಅಂಥವ್ರಿಗೆ ಒಳ್ಳೆ ಔಷಧಿ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು, ಒಳ್ಳೆ ಆಹಾರ ಕೊಡಬೇಕು, ಒಳ್ಳೆ ವಸ್ತ್ರಗಳನ್ನು ಕೊಡಬೇಕು, ಸ್ಥಳ ಇಲ್ಲದವರಿಗೆ ಸ್ಥಳವನ್ನು ಕೊಡಬೇಕು ಎನ್ನುವಂಥ ಆಲೋಚನೆ ನಾಯಕರಿಗಿಲ್ಲ ರೀ. ಆದರೆ ದೇವರು ಕೋರಿಕೊಳ್ಳುವಂಥದ್ದು ಏನು ಗೊತ್ತಾ? ಒಳ್ಳೆಯದು. ಅದು ದೇವರು ಕೋರಿಕೊಂಡಿದ್ದಾನೆ. ಅದು ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ತೋರಿಸಿದ್ದಾನೆ. ಅದೇ ಪ್ರಕಾರ 1ನೇ ಶತಮಾನದಲ್ಲಿ ಅಪೋಸ್ತಲರು, ಕ್ರೈಸ್ತರು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ತ್ಯಾಗವನ್ನು. ದೇವರಿಗೆ ಬೇಕಾಗಿರುವಂಥ ಆಹಾರ ಫಲಗಳು ಪ್ರೀತಿ ಇದ್ದರೆ, ಸಂತೋಷ ಇದ್ದರೆ, ಸಮಾಧಾನ ಇದ್ದರೆ ಈ ರೀತಿ ಒಬ್ಬರನ್ನು ನಾವು ಪ್ರೀತಿಸ್ತೀವಿ. ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಒಳ್ಳೆ ಮನಸ್ಸಿಂದ ದೇವರ ಪ್ರೀತಿಯನ್ನು ತೋರಿಸ್ತೀವಿ. ಅದು ಖಚಿತವಾಗಿ ಇರಲೇಬೇಕು. ಆಗ ನಾವು ಪರಲೋಕಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಇವಾಗ ಯಾವುದಿದೆ ಅಂತ ನೋಡುವಾಗ, ಯಾವುದು ನಮ್ಮ ಹೃದಯದಲ್ಲಿ ಯಾವ ಫಲಗಳು ತುಂಬಿ ತುಳುಕ್ತಾ ಇದೆ ಅಂತ ನೋಡುವಾಗ, ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21. ಮಾರ್ಕನ ಬರೆದ ಸುವಾರ್ತೆ 7:21 ನೋಡಿ. ನಮ್ಮ ಹೃದಯದ ಒಂದು ಸಾರಿ ಪರಿಶೋಧನೆ ಮಾಡ್ಕೊಳ್ಳಿ. ಅಯ್ಯನವರೇ, ಅಣ್ಣಂದಿರ, ಒಂದ್ಸರಿ ಪರಿಶೋಧನೆ ಮಾಡ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನೀವ್ಯಾರು, ನಿಮ್ಮ ಹೃದಯದಲ್ಲಿ ಏನು ಕಾರ್ಯ ನಡೀತಾ ಇದೆ ನೋಡ್ಕೊಳ್ಳಿ. ಯಾಕೆಂದರೆ ದೇವರು ಒಪ್ಪಲ್ಲ. ದೇವ್ರು ಮಾತ್ರ ಖಚಿತವಾಗಿ ಬಿಡೋದಿಲ್ಲ ರೀ. ಈ ಲೋಕದಲ್ಲಿ 4 ದಿನ ಸುಖವಾಗಿರ್ತೀವಿ. ಇಲ್ಲಿ ಹೇಳ್ತಾ ಇದ್ದೇನೆ ಯೇಸು ಸ್ವಾಮಿ ಹೇಳುವಂಥ ಮಾತು. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳುವಂಥ ಮಾತು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯೇಷ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡುತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ದೇವರಿಗೆ ಒಳ್ಳೆ ಫಲಗಳಂದರೆ ದೇವರ ವಾಕ್ಯವೆಂಬ ಬೀಜ ನಿಮ್ಮ ಹೃದಯವೆಂಬ ಭೂಮಿಯಲ್ಲಿ ಬಿತ್ತಿದ ನಂತರ ಆ ಹೃದಯದಲ್ಲಿ ಒಳ್ಳೆ ಫಲಗಳು ಹುಟ್ಟಬೇಕು. ದೇವರಿಗೆ ಪ್ರೀತಿ, ಸಂತೋಷ, ಸಮಾಧಾನ, ಒಳ್ಳೆಯದು, ಎಲ್ಲ ಒಳ್ಳೆಯದು. ಅದು ಕ್ರೈಸ್ತನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, 1ನೇ ಶತಮಾನದಲ್ಲಿ ಕ್ರೈಸ್ತರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕೆಲವರು ಅಲ್ಲೆಲ್ಲೆಲ್ಲೆಲ್ಲ ಎಲ್ಲೋ ಒಬ್ಬರು, ಲಕ್ಷಕ್ಕೊಬ್ಬರು, 100ಕ್ಕೊಬ್ಬರು, 1000ಕ್ಕೊಬ್ಬರು ಕಾಣ್ತಾರೆ, ಒಳ್ಳೆ ವ್ಯಕ್ತಿ. ಆದರೆ ಮನುಷ್ಯರ ಹೃದಯದಲ್ಲಿ ಏನು ತುಂಬಿಕೊಂಡಿದೆ, ಏನು ಫಲ ಬರ್ತಾ ಇದೆ ಅಂತ ನೋಡುವಾಗ ಇಲ್ಲಿ ಹೇಳ್ತಾ ಇದ್ದಾನೆ. ಏನದಂತ ನೋಡುವಾಗ, ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯೇಷ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ. ಮೋಸ, ಹೊಟ್ಟೆಕಿಚ್ಚು, ಬಂಡುತನ, ಬೈಗಳು, ಸೊಕ್ಕು. ಇಲ್ಲಿ ಬಂದಿರಾ? ನಿಜವಾದ ಮನುಷ್ಯನು
ಒಂದು ಸಾರಿ ನಿಂತ್ಕೊಂಡು ಆಲೋಚನೆ ಮಾಡಿ, ನನ್ನಲ್ಲಿ ಬೈಗಳಿದೆಯಾ, ಹೊಟ್ಟೆ ಕಿಚ್ಚಿದೆಯಾ? ಹೊಟ್ಟೆ ಕಿಚ್ಚು ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವ? ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ ಅಂತಂದರೆ ನಾವು ಕೆಟ್ಟು ಹೋಗಿದ್ದೀವಿ ಅಂತ ಅರ್ಥ. ಮಾತಿಗೆ ಯಾರಾದರೂ ಬೈತಾ ಇದ್ದೀವಿ ಅಂದರೆ ಕೆಟ್ಟು ಹೋಗಿದ್ದೀವಿ. ಸೂಳೆಗಾರಿಕೆ ಅಂದರೆ ಪುರುಷರಲ್ಲಿ ಸ್ತ್ರೀಯಲ್ಲಿ ಕೆಲವರಿದ್ದಾರೆ, ಅದು ಹುಟ್ಟುತ್ತಾ ಇದೆ ಹೃದಯದಲ್ಲಿ. ಕೆಟ್ಟ ಆಲೋಚನೆ, ದುರ್ಬುದ್ಧಿ, ಇದು ಹೃದಯದಲ್ಲಿ ಹುಟ್ಟುತ್ತಾ ಇದೆ ಅಂತ. ಹೃದಯದಲ್ಲಿ ಒಳ್ಳೆ ಫಲಗಳು ಹುಟ್ಟಬೇಕಂತ ದೇವ್ರು ಕೋರ್ಕೊಂಡ್ರೆ ಕೆಟ್ಟದು ಹುಟ್ಟುತ್ತಾ ಇದೆ ಅಂತ ಹೇಳಿದ್ದಾನೆ. ಆದ್ದರಿಂದ ಇದು ಒಳಗಿನಿಂದ ಹುಟ್ಟುತ್ತಾ ಇದೆ. ಆದ್ದರಿಂದ ಇದನ್ನೆಲ್ಲವನ್ನು ಕೂಡ ವಾಕ್ಯದ ಮೂಲಕ ಸಾಯಿಸಿ ಆತ್ಮೀಯ ಫಲಗಳನ್ನು ಕೊಡಬೇಕಂತೆ. ದೇವರ ವಾಕ್ಯದ ಮೂಲಕ, ಅಂದರೆ ಈ ವಾಕ್ಯ ಹೇಳ್ತಾ ಇದೆ ನೋಡಿ, ಈ ವಾಕ್ಯವನ್ನು ತುಂಬಿಸ್ಕೊಂಡ್ರೆ ಅದು ಹೋಗುತ್ತೆ. ಈ ದೇವರ ವಾಕ್ಯವನ್ನು ತುಂಬಿಸ್ಕೊಂಡ್ರೆ ಹೃದಯದಲ್ಲಿ ಅದು ಹೋಗುತ್ತೆ. ಕೆಟ್ಟ ಬುದ್ಧಿಗಳು ಹೋಗುತ್ತೆ. ದೇವರ ವಾಕ್ಯಕ್ಕೆ ಸ್ಥಳ ಕೊಟ್ಟರೆ, ದೇವರ ವಾಕ್ಯಕ್ಕೆ ಸ್ಥಾನ ಕೊಟ್ಟರೆ, ದೇವರ ಮಾತಿಗೆ ಒಳಪಟ್ಟರೆ ಪ್ರಿಯರೇ, ಕೆಟ್ಟ ಬುದ್ಧಿಗಳು ಹೋಗುತ್ತೆ. ದೇವರ ವಾಕ್ಯಕ್ಕೆ ಸ್ಥಾನ ಕೊಡದೆ ಹೋದರೆ ದುರ್ಬುದ್ಧಿ ಹುಟ್ಟುಕೊಳ್ಳುತ್ತೆ. ದುರ್ಬುದ್ಧಿ ಏನು? ಇದು ಹೇಳಿದ್ದಾನೆ. ದುರ್ಬುದ್ಧಿ, ಕೆಟ್ಟ ಬುದ್ಧಿಗಳೇನು? ಅದೇ ಒಳಗಿನಿಂದ, ಅಂದರೆ ಮನುಷ್ಯನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯೇಷ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು. ಏನ್ರಿ ಹೊಟ್ಟೆ ಕಿಚ್ಚು, ಬೈಗಳಂದರೆ 24 ಗಂಟೆ ಬೈತಾ ಇರ್ತೀವಿ ಕೆಲವ್ರನ್ನ, 24 ಗಂಟೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀವಿ, 24 ಗಂಟೆ ಕೆಟ್ಟ ಆಲೋಚನೆಗಳಲ್ಲಿ ಇರ್ತಾ ಇದ್ದೀವಿ. ಆವೇಶ, ಗರ್ವ, ಸೊಕ್ಕು ಇದಿದ್ದಾಗ ದೇವರು ನೊಂದುಕೊಳ್ತಾನೆ ಪ್ರಿಯರೇ. ಆ ರೀತಿ ಇದ್ದರೆ ಪ್ರಿಯರೇ ಏನಾಗುತ್ತೋ ಗೊತ್ತಾ? ಆ ರೀತಿ ಇದ್ದರೆ ಏನಾಗುತ್ತೋ ಆ ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನ ನೋಡಿ ಪ್ರಿಯರೇ. 17ನೇ ವಚನ, 7:17. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮನುಷ್ಯರಿಗೆ ಆಗುವಂಥ ಕೊನೆ ಗತಿ ಏನು ಗೊತ್ತಾ? ಕೊನೆ ಗತಿ ಏನಂತಂದರೆ, ತಂದೆಯಾದ ದೇವರು ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾನೆ, ಆಕಾರವನ್ನು ಕೊಟ್ಟಿದ್ದಾನೆ, ಕೈಗಳು, ಕಾಲುಗಳು, ಮೂಗು, ಇದು ಮಾನವ ಆಕಾರವನ್ನು ಕೊಟ್ಟಿದ್ದಾನೆ. ಈ ಆಕಾರದಿಂದ ಏನು ಗೊತ್ತಾ? ನಮ್ಮ ಮೂಲಕ ದೇವರಿಗೆ ಒಳ್ಳೆಯ ಫಲಗಳು ಸಿಗಬೇಕು. ಪ್ರೀತಿ, ಸಂತೋಷ, ಸಮಾಧಾನ ಇರುವಂಥ ನೀತಿ ಫಲಗಳು ಕಾಣಬೇಕು ಪ್ರತಿಯೊಬ್ಬರಲ್ಲಿ. ಆ ನೀತಿ ಫಲಗಳು ಕಂಡಾಗ ದೇವರು ಸಂತೋಷ ಪಡ್ತಾನೆ. ಆ ಫಲಗಳು ಇಲ್ಲದೆ ಹೋದರೆ ಉಳುಕು ಫಲಗಳಂದರೆ ಇದಕ್ಕಿಂತ ಮುಂಚೆ ತೋರಿಸಿದೆ. ಏನದು? ಸೂಳೆಗಾರಿಕೆ, ಮೋಸತನ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೆಲ್ಲ ನೋಡಿದ್ದೀವಲ್ಲ. ಇದು ಉಳುಕು ಫಲಗಳು. ಈ ಉಳುಕು ಫಲಗಳು ಇದ್ದಾಗ ಏನು ಮಾಡ್ತಾರಂತೆ? ನಿನ್ನ ಮನೆ ಮುಂದೆ ಒಂದು ಗಿಡ ಇದೆ, ಆ ಗಿಡದಲ್ಲಿ ಉಳುಕು ಫಲ ಇದ್ದಾಗ ನೀವೇನು ಮಾಡ್ತೀರಾ? ಕಡ್ದಾಕಿ ಬೆಂಕಿಯಲ್ಲಿ ಸುಡ್ತೀರಾ. ಅಡುಗೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ನೀರು ಕಾಯಿಸ್ಕೊಳ್ಳೋದಕ್ಕಾಗ್ಬೋದು, ಒಟ್ಟಿನಲ್ಲಿ ಅದನ್ನೇನು ಮಾಡ್ತೀರಾ? ಕಡ್ದಾಕ್ತೀರಾ, ಸುಟ್ಟು ಬೂದಿ ಮಾಡ್ತೀರಾ. ಹೌದಲ್ವಾ? ಉಳುಕು ಫಲ ಕೊಡುವಂಥ ಮರವನ್ನು ನೀವೇನು ಮಾಡ್ತೀರಮ್ಮ? ಕಡ್ದಾಕ್ತೀರಾ, ಸುಡ್ತೀರಾ, ಬೂದಿ ಮಾಡ್ತೀರಾ. ದೇವ್ರೇನು ಮಾಡ್ತಾನೆ? ಮನುಷ್ಯರನ್ನು ನೋಡಿ, ಒಳ್ಳೆ ಫಲವನ್ನು ಕೊಡದ ಮನುಷ್ಯರನ್ನು ಕಡಿದು ಬೆಂಕಿಯ ಕೆರೆಯಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬೆಂಕಿ ಕೆರೆ ಅಂದರೆ ಆತ್ಮ ನರಕಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಕೊನೆ ಆಗೋದು. ಅದು ಕೊನೆ ಸತ್ತ ನಂತರ ಆಗುವಂಥ ಗತಿ. ಅದಕ್ಕೆ ಎಲ್ಲ ಮಾನವರೇ ನನ್ನ ಬಳಿಗೆ ಬನ್ನಿ, ನಾನು ವಿಶ್ರಾಂತಿ ಕೊಡ್ತೀನಿ. ಎಲ್ಲ ಮಾನವರು ನನ್ನ ಬಳಿಗೆ ಬನ್ನಿ ಅಂತ ಯೇಸು ಸ್ವಾಮಿ ಕರೆದಿದ್ದಾನೆ. ಸರ್ವ ಮಾನವರೇ ನನ್ನ ಮಾತನ್ನು ಕೇಳಿ, ನಿಮಗೆ ಪರಲೋಕದ ಮಾರ್ಗವನ್ನು ತೋರಿಸ್ತೀನಿ, ನಿಮಗೆ ಸುಖ ಸಂತೋಷದ ಮಾರ್ಗವನ್ನು ತೋರಿಸ್ತೀನಿ. ನಿಮ್ಮ ಕುಟುಂಬದಲ್ಲಿ ಆನಂದ, ನಿಮ್ಮ ಕುಟುಂಬದಲ್ಲಿ ಸಂತೋಷ, ನಿಮ್ಮ ಹೃದಯದಲ್ಲಿ ಸಮಾಧಾನ ಇರುತ್ತೆ.